ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಅವರ ಬಣದ ನಾಯಕರು ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಮಾತಾಡಿದ್ರು. ಈಗ ಅವರದ್ದೇ ತವರಿನಲ್ಲಿ ಈಗ ಒಂದಷ್ಟು ಸಂಘಟನೆಗಳು ಅವರ ಪರವಾಗಿ ಈಗ ಅಖಾಡಕ್ಕಿಳಿದೆ. ಸಿಎಂ ತವರಲ್ಲಿ ಸಿದ್ದರಾಮಯ್ಯ ಪರ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರವಾಗಿ ಸಂಘಟನೆಗಳು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸಿಎಂ ಆಗಿ ಅನ್ನುವಂತಹ ಧೋರಣೆ. ನಿನ್ನೆ ಅಹಿಂದ, ಇವತ್ತು ಕೂಡ ಅನೇಕ ಸಂಘಟನೆಗಳು ಸಾಥ್ ಕೊಡುತ್ತೆ. ಇವತ್ತು ಮೈಸೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಸವ ಪುತ್ಥಳಿ ಆವರಣದಲ್ಲಿ ಸಭೆಯನ್ನ ಕರೆದಿದೆ ಅಹಿಂದ ವೇದಿಕೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಈ ಸಭೆಯಲ್ಲಿ ಸದಸ್ಯರು, ಪಾಲಿಕೆ ಸದಸ್ಯರು, ಯಾದವ ಸಂಘಟನೆ, ಅಲೆಮಾರಿ ಸಂಘಟನೆ, ದಮನಿತ ಸಮಾಜ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಬಲ ಇದೆ ಸಿಎಂಗೆ ಮುಂದುವರಿಬೇಕು, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾರ್ಯಾರ ಬಲ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಸಂಘಟನೆಗಳು ಈಗ ಸಾಥ್ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಅವರ ಬಣದ ನಾಯಕರು ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಮಾತಾಡಿದ್ರು. ಈಗ ಅವರದ್ದೇ ತವರಿನಲ್ಲಿ ಈಗ ಒಂದಷ್ಟು ಸಂಘಟನೆಗಳು ಅವರ ಪರವಾಗಿ ಈಗ ಅಖಾಡಕ್ಕಿಳಿದೆ. ಸಿಎಂ ತವರಲ್ಲಿ ಸಿದ್ದರಾಮಯ್ಯ ಪರ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರವಾಗಿ ಸಂಘಟನೆಗಳು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸಿಎಂ ಆಗಿ ಅನ್ನುವಂತಹ ಧೋರಣೆ. ನಿನ್ನೆ ಅಹಿಂದ, ಇವತ್ತು ಕೂಡ ಅನೇಕ ಸಂಘಟನೆಗಳು ಸಾಥ್ ಕೊಡುತ್ತೆ. ಇವತ್ತು ಮೈಸೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಸವ ಪುತ್ಥಳಿ ಆವರಣದಲ್ಲಿ ಸಭೆಯನ್ನ ಕರೆದಿದೆ ಅಹಿಂದ ವೇದಿಕೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಈ ಸಭೆಯಲ್ಲಿ ಸದಸ್ಯರು, ಪಾಲಿಕೆ ಸದಸ್ಯರು, ಯಾದವ ಸಂಘಟನೆ, ಅಲೆಮಾರಿ ಸಂಘಟನೆ, ದಮನಿತ ಸಮಾಜ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಬಲ ಇದೆ ಸಿಎಂಗೆ ಮುಂದುವರಿಬೇಕು, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾರ್ಯಾರ ಬಲ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಸಂಘಟನೆಗಳು ಈಗ ಸಾಥ್ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಅವರ ಬಣದ ನಾಯಕರು ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಮಾತಾಡಿದ್ರು. ಈಗ ಅವರದ್ದೇ ತವರಿನಲ್ಲಿ ಈಗ ಒಂದಷ್ಟು ಸಂಘಟನೆಗಳು ಅವರ ಪರವಾಗಿ ಈಗ ಅಖಾಡಕ್ಕಿಳಿದೆ. ಸಿಎಂ ತವರಲ್ಲಿ ಸಿದ್ದರಾಮಯ್ಯ ಪರ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರವಾಗಿ ಸಂಘಟನೆಗಳು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸಿಎಂ ಆಗಿ ಅನ್ನುವಂತಹ ಧೋರಣೆ. ನಿನ್ನೆ ಅಹಿಂದ, ಇವತ್ತು ಕೂಡ ಅನೇಕ ಸಂಘಟನೆಗಳು ಸಾಥ್ ಕೊಡುತ್ತೆ. ಇವತ್ತು ಮೈಸೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಸವ ಪುತ್ಥಳಿ ಆವರಣದಲ್ಲಿ ಸಭೆಯನ್ನ ಕರೆದಿದೆ ಅಹಿಂದ ವೇದಿಕೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಈ ಸಭೆಯಲ್ಲಿ ಸದಸ್ಯರು, ಪಾಲಿಕೆ ಸದಸ್ಯರು, ಯಾದವ ಸಂಘಟನೆ, ಅಲೆಮಾರಿ ಸಂಘಟನೆ, ದಮನಿತ ಸಮಾಜ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಬಲ ಇದೆ ಸಿಎಂಗೆ ಮುಂದುವರಿಬೇಕು, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾರ್ಯಾರ ಬಲ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಸಂಘಟನೆಗಳು ಈಗ ಸಾಥ್ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಅವರ ಬಣದ ನಾಯಕರು ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಮಾತಾಡಿದ್ರು. ಈಗ ಅವರದ್ದೇ ತವರಿನಲ್ಲಿ ಈಗ ಒಂದಷ್ಟು ಸಂಘಟನೆಗಳು ಅವರ ಪರವಾಗಿ ಈಗ ಅಖಾಡಕ್ಕಿಳಿದೆ. ಸಿಎಂ ತವರಲ್ಲಿ ಸಿದ್ದರಾಮಯ್ಯ ಪರ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರವಾಗಿ ಸಂಘಟನೆಗಳು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸಿಎಂ ಆಗಿ ಅನ್ನುವಂತಹ ಧೋರಣೆ. ನಿನ್ನೆ ಅಹಿಂದ, ಇವತ್ತು ಕೂಡ ಅನೇಕ ಸಂಘಟನೆಗಳು ಸಾಥ್ ಕೊಡುತ್ತೆ. ಇವತ್ತು ಮೈಸೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಸವ ಪುತ್ಥಳಿ ಆವರಣದಲ್ಲಿ ಸಭೆಯನ್ನ ಕರೆದಿದೆ ಅಹಿಂದ ವೇದಿಕೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಈ ಸಭೆಯಲ್ಲಿ ಸದಸ್ಯರು, ಪಾಲಿಕೆ ಸದಸ್ಯರು, ಯಾದವ ಸಂಘಟನೆ, ಅಲೆಮಾರಿ ಸಂಘಟನೆ, ದಮನಿತ ಸಮಾಜ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಬಲ ಇದೆ ಸಿಎಂಗೆ ಮುಂದುವರಿಬೇಕು, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾರ್ಯಾರ ಬಲ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ.
ಅನೇಕ ಸಂಘಟನೆಗಳು ಈಗ ಸಾಥ್ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಅವರ ಬಣದ ನಾಯಕರು ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಮಾತಾಡಿದ್ರು. ಈಗ ಅವರದ್ದೇ ತವರಿನಲ್ಲಿ ಈಗ ಒಂದಷ್ಟು ಸಂಘಟನೆಗಳು ಅವರ ಪರವಾಗಿ ಈಗ ಅಖಾಡಕ್ಕಿಳಿದೆ. ಸಿಎಂ ತವರಲ್ಲಿ ಸಿದ್ದರಾಮಯ್ಯ ಪರ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರವಾಗಿ ಸಂಘಟನೆಗಳು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸಿಎಂ ಆಗಿ ಅನ್ನುವಂತಹ ಧೋರಣೆ. ನಿನ್ನೆ ಅಹಿಂದ, ಇವತ್ತು ಕೂಡ ಅನೇಕ ಸಂಘಟನೆಗಳು ಸಾಥ್ ಕೊಡುತ್ತೆ. ಇವತ್ತು ಮೈಸೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಸವ ಪುತ್ಥಳಿ ಆವರಣದಲ್ಲಿ ಸಭೆಯನ್ನ ಕರೆದಿದೆ ಅಹಿಂದ ವೇದಿಕೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಈ ಸಭೆಯಲ್ಲಿ ಸದಸ್ಯರು, ಪಾಲಿಕೆ ಸದಸ್ಯರು, ಯಾದವ ಸಂಘಟನೆ, ಅಲೆಮಾರಿ ಸಂಘಟನೆ, ದಮನಿತ ಸಮಾಜ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಬಲ ಇದೆ ಸಿಎಂಗೆ ಮುಂದುವರಿಬೇಕು, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾರ್ಯಾರ ಬಲ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಸಂಘಟನೆಗಳು ಈಗ ಸಾಥ್ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಅವರ ಬಣದ ನಾಯಕರು ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಮಾತಾಡಿದ್ರು. ಈಗ ಅವರದ್ದೇ ತವರಿನಲ್ಲಿ ಈಗ ಒಂದಷ್ಟು ಸಂಘಟನೆಗಳು ಅವರ ಪರವಾಗಿ ಈಗ ಅಖಾಡಕ್ಕಿಳಿದೆ. ಸಿಎಂ ತವರಲ್ಲಿ ಸಿದ್ದರಾಮಯ್ಯ ಪರ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರವಾಗಿ ಸಂಘಟನೆಗಳು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸಿಎಂ ಆಗಿ ಅನ್ನುವಂತಹ ಧೋರಣೆ. ನಿನ್ನೆ ಅಹಿಂದ, ಇವತ್ತು ಕೂಡ ಅನೇಕ ಸಂಘಟನೆಗಳು ಸಾಥ್ ಕೊಡುತ್ತೆ. ಇವತ್ತು ಮೈಸೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಸವ ಪುತ್ಥಳಿ ಆವರಣದಲ್ಲಿ ಸಭೆಯನ್ನ ಕರೆದಿದೆ ಅಹಿಂದ ವೇದಿಕೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಈ ಸಭೆಯಲ್ಲಿ ಸದಸ್ಯರು, ಪಾಲಿಕೆ ಸದಸ್ಯರು, ಯಾದವ ಸಂಘಟನೆ, ಅಲೆಮಾರಿ ಸಂಘಟನೆ, ದಮನಿತ ಸಮಾಜ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಬಲ ಇದೆ ಸಿಎಂಗೆ ಮುಂದುವರಿಬೇಕು, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾರ್ಯಾರ ಬಲ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಸಂಘಟನೆಗಳು ಈಗ ಸಾಥ್ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಅವರ ಬಣದ ನಾಯಕರು ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಮಾತಾಡಿದ್ರು. ಈಗ ಅವರದ್ದೇ ತವರಿನಲ್ಲಿ ಈಗ ಒಂದಷ್ಟು ಸಂಘಟನೆಗಳು ಅವರ ಪರವಾಗಿ ಈಗ ಅಖಾಡಕ್ಕಿಳಿದೆ. ಸಿಎಂ ತವರಲ್ಲಿ ಸಿದ್ದರಾಮಯ್ಯ ಪರ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರವಾಗಿ ಸಂಘಟನೆಗಳು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸಿಎಂ ಆಗಿ ಅನ್ನುವಂತಹ ಧೋರಣೆ. ನಿನ್ನೆ ಅಹಿಂದ, ಇವತ್ತು ಕೂಡ ಅನೇಕ ಸಂಘಟನೆಗಳು ಸಾಥ್ ಕೊಡುತ್ತೆ. ಇವತ್ತು ಮೈಸೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಸವ ಪುತ್ಥಳಿ ಆವರಣದಲ್ಲಿ ಸಭೆಯನ್ನ ಕರೆದಿದೆ ಅಹಿಂದ ವೇದಿಕೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಈ ಸಭೆಯಲ್ಲಿ ಸದಸ್ಯರು, ಪಾಲಿಕೆ ಸದಸ್ಯರು, ಯಾದವ ಸಂಘಟನೆ, ಅಲೆಮಾರಿ ಸಂಘಟನೆ, ದಮನಿತ ಸಮಾಜ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಬಲ ಇದೆ ಸಿಎಂಗೆ ಮುಂದುವರಿಬೇಕು, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾರ್ಯಾರ ಬಲ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಸಂಘಟನೆಗಳು ಈಗ ಸಾಥ್ ಕೊಟ್ಟಿರೋದು.